ಒಂದು ಕಾಲದಲ್ಲಿ ಉತ್ತರ ಪ್ರದೇಶವನ್ನು ಆಳಿದ ಮತ್ತು ಕಳೆದ ಪಾರ್ಲಿಮೆಂಟ್ನಲ್ಲಿ 8-9 ಸ್ಥಾನವನ್ನು ಹೊಂದಿದ್ದ BSP ಕತೆ ಉತ್ತರ ಪ್ರದೇಶದಲ್ಲಿ ಹಾರೋಗ್ಬಿಡ್ತಾ ಇದೆ. ಇನ್ನೊಂದು, ಒಂದು ಕಾಲದಲ್ಲಿ 3 ರಾಜ್ಯಗಳಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದ ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಕೇರಳ, ಹಾಗೂ ಈ ದೇಶದ ರಾಜಕಾರಣದಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸಿದ 40 ಸ್ಥಾನ, 45 ಸ್ಥಾನ, 47 ಸ್ಥಾನದವರೆಗೆ ಹೊಂದಿ ಇಟ್ಕೊಂಡು ಅವ್ರು ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿದಂತಹ ಎಡಪಕ್ಷಗಳದ್ದೇನಿದೆ ಪರಿಸ್ಥಿತಿ, ಎರಡೂ ಈ ಚುನಾವಣೆಯಲ್ಲಿ ಭಾಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಎಡಪಕ್ಷಗಳು ಹೆಚ್ಚು ಕಡಿಮೆ ಅವನತಿ ಮರೆ ಆಗೋಗ್ತಾ ಇವೆ. ಕೇರಳದಲ್ಲಿ 1 ಸ್ಥಾನಕ್ಕೆ ಇಳಿದಿದೆ. ಅದು ಈ ಸರಿನಾ ಅಂದರೆ ಹೋದ ಸರಿನೂ ಇರಲಿಲ್ಲ, 2, 3, 4 ಕೂತಿದ್ರು ಅಷ್ಟೇ, ಅವರೇನು ಜಾಸ್ತಿ ಇರಲಿಲ್ಲ. ಇನ್ನು ಪಶ್ಚಿಮ ಬಂಗಾಳದಲ್ಲಂತೂ 0ಗೆ ಇಳೀತಾ ಇವೆ ಅವು, ಅಥವಾ 1 ಅಂತಿದೆ, ಅದು ಅವ್ರದ್ದೇನೋ ಕಾಂಗ್ರೆಸ್ದೋ ಗೊತ್ತಾಗ್ತಿಲ್ಲ ನನಗೆ. ಹಾಗಾಗಿ 1 ಸ್ಥಾನ. ಸೊ ಅಲ್ಟಿಮೇಟ್ಲಿ 1+1 ಅಂದರೂ 2 ಸ್ಥಾನಗಳಿಗೆ ಪಾರ್ಲಿಮೆಂಟಲ್ಲಿ ಇಳೀತಾ ಇದೆ ಎಡಪಕ್ಷಗಳು. ಒಂದು ಕಾಲದಲ್ಲಿ ದೇವರ್ ಹ್ಯಾವಿಂಗ್ ದಟ್ ಸ್ಟ್ರೆಂತ್. ಹೇಗೆ ಭಾರತದ ರಾಜಕಾರಣ ಚೇಂಜ್ ಆಗಿದೆ ಅನ್ನೋಕ್ಕೆ ಇದು ಒಂದು ಇದು. ದಲಿತರ ಮತ ಅಂದರೆ BSP ಅಂತ ಇತ್ತು ಒಂದು ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಾಗಲಿ, ಮತ್ತು ಈವನ್ ಕರ್ನಾಟಕದಲ್ಲಿ BSP SM ಕೃಷ್ಣ ಅವರ 2004ರಲ್ಲಿ ಸೋಲನ್ನು ಅನುಭವಿಸಿದಾಗ ಅವರು BSP ಅದಕ್ಕೆ ಅಪ್ರತ್ಯಕ್ಷವಾಗಿ ಕಾರಣ ಆಗೋಯ್ತು. ಯಾಕಂದರೆ 6%, 5%, 7% ಓಟ್ ತೊಗೊಂಡ್ಬಿಟ್ರಾಗ BSP ಅವರು. ಹಾಗಾಗಿ ಇವತ್ತು ಆ ಶಕ್ತಿ BSPಲೂ ಇಲ್ಲ, ಎಡಪಕ್ಷದಲ್ಲೂ ಇಲ್ಲ. ಇನ್ನು ಉಳಿದಂತೆ ನಾವು ನೋಡ್ತಾ ಇದ್ದೀವಿ ಯಾರ್ಯಾರಿಗೆ ಏನೇನು ಶಕ್ತಿ ಇದೆ ಅಂತ. ಸೇಕ್ ಫಾರ್ ಎಕ್ಸಾಂಪಲ್ BRS ಅಸೆಂಬ್ಲಿ ಎಲೆಕ್ಷನ್ ಸೋತಿದ್ದಾರೆ, ಪಾರ್ಲಿಮೆಂಟಲ್ಲಿ ಈಗ 1 ಸೀಟ್ಗೆ ಇಳಿದಿದೆ. ಹಾಗಾಗಿ ಇವೆಲ್ಲ ಮುಂದೆ ಏನಾಗತ್ತೆ ಈ ಪಕ್ಷಗಳ ಕತೆ ಗೊತ್ತಿಲ್ಲ. ಯಾಕೆ ಸರ್ ಕಳೆದ ಬಾರಿ JDSಗಾದಾಗಲೂ ಹೀಗೆ ಅಂತ ಇದ್ವಿ. ಈಗ ಅವ್ರು ಚಿಗುರ್ಕೊಂಡು ಒಂದು 3 ಸ್ಥಾನಕ್ಕೆ 2 ಸ್ಥಾನಕ್ಕೆ ಬಂದಿಲ್ವಾ, ಹಾಗಾಗಿ ಅವರು ನಾಳೆ ಯಾರೊಬ್ಬರು ಚಿಗುರ್ಕೋಬೋದೇನೋ ಗೊತ್ತಿಲ್ಲ. ಬಟ್ ದೀರ್ಘಕಾಲದ ಅಷ್ಟೊಂದು ಆಡಳಿತ ನಡೆಸಿದಂತಹ ಪಕ್ಷಗಳನ್ನ ಜನ ಸಾರಾಸಗಟಾಗಿ ಹಾಗೆ ಮುಗಿಸ್ಬಿಡ್ತಾರ ಸರ್? ಹಾಗಾದರೆ ಆ ತತ್ವ ಸಿದ್ಧಾಂತಗಳೇ ಬೇಡ ಅಂತನ? ಆ ತತ್ವ ಸಿದ್ಧಾಂತ ಎಲ್ಲ ಯಾವುದೂ ಇಲ್ಲ ಇಲ್ಲಿ. ನನ್ನ ಪ್ರಕಾರ ಭಾರತದ ಚುನಾವಣೆಯಲ್ಲಿ ಭಾಳ ದೊಡ್ಡ ತತ್ವ ಐಡಿಯಾಲಜಿಕಲ್ ಬೇಸಲ್ಲಿ ಏನು ಎಲೆಕ್ಷನ್ ನಡೆಯುತ್ತೆ ಅಂತಲ್ಲ. ನಮ್ಮ ದೇಶದಲ್ಲಿ ನಡೆಯೋದು ಪ್ರಮುಖವಾಗಿ ಆ್ಯಂಟಿ ಎಕ್ಸ್ಟಾಬ್ಲಿಷ್ಮೆಂಟ್ ಮೇಲೆ ಕೋಪ ಬಂದಾಗ ಅವನು ಯಾವನಾರ ಹಾಕೊಂಡಿರಲಿ. 2ನೇದು ಜಾತಿ, 3ನೇದು ಹಣಬಲ. ನಿಮಗೆ 3ನೇದು ಹಣಬಲ. ಅದು ಹಾಗಾಗಿ ಜನಕ್ಕೆ ದೊಡ್ಡ ತತ್ವ ಸಿದ್ಧಾಂತ, ನಾನು ದೊಡ್ಡ ಪಾಲನೆ ಮಾಡ್ತಾ ಇದ್ದೀನಿ ಅಂತ. ಯಾವ ತತ್ವ ಸಿದ್ಧಾಂತ ಯಾವ ಪಕ್ಷಕ್ಕಿದೆ? ತತ್ವ ಸಿದ್ಧಾಂತದ ಮೇಲೆ ಚುನಾವಣೆ ನಡಿಬೇಕು, ಜನ ಓಟ್ ಹಾಕಬೇಕು ಅನ್ನೋದೇ ಆದರೆ ಪಕ್ಷಗಳಿಗೆ ಬೇಡವಾ ತತ್ವ ಸಿದ್ಧಾಂತ? ನಿತೀಶ್ ಕುಮಾರ್ನ ಹೊರಗಡೆ ಹೋದನ್ನು ವಾಪಸ್ ಕರ್ಕತ್ತೀವಿ ಅಂದರೆ ಬೇಡವಾ? ಎಲ್ಲ ಅವಕಾಶ BJPಗಾರು ಆಗಲಿ ಕಾಂಗ್ರೆಸ್ಗಾರು ಆಗಲಿ, ಅಥವಾ ಚಂದ್ರಬಾಬು ನಾಯ್ಡು ಮೋದಿನೇ ಬಾಯಿಗೆ ಬಂದಂಗೆಲ್ಲ ಬೈದಿದ್ದವ್ರಿಗೆ ಬೇಡವಾ? ಹಾಗಾದರೆ ತತ್ವ ಸಿದ್ಧಾಂತ ಬರೀ ಜನಕ್ಕೆ ಕತೆ ಹೇಳೋದು ಬೇಡ, ಪಾರ್ಟಿಗಳೇ ಫಾಲೋ ಮಾಡಿದಾಗ ಜನ ಯಾಕೆ ನೋಡ್ತಾರೆ ಅದನ್ನೆಲ್ಲ? ಅವ್ರ ಜೊತೆ ಸೇರ್ಕೊಳ್ಳೋವಾಗ ಅವ್ರ ತತ್ವ ಸಿದ್ಧಾಂತಕ್ಕೆ ಹೋಗ್ಕೊಳ್ಳಿ ಅಷ್ಟೇ ಹೇಳ್ತಾರೆ. ಅದು ಅವ್ರ ಜೊತೆ ಇದ್ದಾಗ ಇವ್ರ ಜೊತೆ ಇದ್ದಾಗ ಇದು ನಡೆಯ ಅತ್ಲ ಕಡೆಗೆ ಅಂತ ಹೇಳೋತಾರೆ. ಹಾಗಾಗಿ ಅದನ್ನೆಲ್ಲ ನಾವು ನೋಡೋದ್ರಿಂದ ಪ್ರಯೋಜನ ಇಲ್ಲ. ದೇರ್ ಇಸ್ ನೋ ಪಾಯಿಂಟ್.